ಜಗದ್ಗುರು ಪೂರ್ಣಾನಂದಪ್ಪ ಅವರು ಜಗದ್ಗುರು ಶ್ರದ್ಧಾನಂದಪ್ಪ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಜಗತ್ತಿನೊಳಗೆ ಇಂಥ ಕೀರ್ತಿ ಉಳ್ಬೇಕಾಗಿತ್ತಂದ್ರ ಅವ್ರು ಏನ್ ಮಾಡಿದ್ರು, ಸದಾ ಕಾಲ ಭಗವಂತನ ಪ್ರೀತಿಯನ್ನಿಟ್ಟಿದ್ರು. ಭಗವಂತನ ಮೇಲೆ ಪ್ರೀತಿಯನ್ನಿಟ್ಟಿದ್ರು. ಯಾರು? ಪೂರ್ಣಾನಂದಪ್ಪ ಅವರು. ಜಗದ್ಗುರು ಯಾರ ಶಿವಾನಂದಪ್ಪ ಅವ್ರ ಮೇಲೆ ಸದಾ ಕಾಲ ಅವ್ರು ಎಷ್ಟು ಮಂದಿ ಶಿಷ್ಯರಿದ್ರು ಕೂಡ ಯಾರಿಗೂ ಆಶೀರ್ವಾದ ಮಾಡಲಿಲ್ಲ ಅವರು. ಶಿವಾನಂದಪ್ಪ ಅವರು ಯಾರಿಗೆ ಆಶೀರ್ವಾದ ಮಾಡಲಿಲ್ಲ. ಅವರು ಯಾರ ಮೇಲೆ ಮಾಡಿದ್ರು ಕೇಳಿದ್ರೆ, ಜಗದ್ಗುರು ಪೂರ್ಣಾನಂದಪ್ಪನ ಮೇಲೆ ಅಂತ ಭಕ್ತಿಯನ್ನ ಅಂತ ಪ್ರೀತಿಯನ್ನ ಇಟ್ಟವ್ರು ಯಾರು? ಜಗದ್ಗುರು ಪೂರ್ಣಾನಂದಪ್ಪ ಅವರು ಇಟ್ಟಿದ್ರು. ಶಿವಾನಂದರ ಮೇಲೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಭಕ್ತಿ ಪ್ರೀತಿಯನ್ನು ಇಟ್ಟಿರಕ ಜಗತ್ತಿನೊಳಗ ನೋಡಪ್ಪ, ಈ ಜಗತ್ತಿನ ಒಳಗ ಕೋಟಿ ಜಪಯಜ್ಞ ಸೂರ್ಯ ಚಂದ್ರ ಇರುವ ಪರಿಣಾಮ ನಿಂದ ಕೀರ್ತಿ ಉಳಿಲಂತ ಮಾಡಿದವರು ಶಿವಾನಂದವರು. ಅವರ ಕರಸಂಜಾತರಾದ ಅಪ್ಪ ಅವರು ಕೂಡ ಏನು ಮಾಡಿದ್ರು, ಅವರು ಏನು ಮಾಡಿದಕ್ಕೆ ಅವರೇನು ದೊಡ್ಡ ದೊಡ್ಡ ಶಾಲೆ ಕಲಿಯಲಿಲ್ಲ. ದೊಡ್ಡ ದೊಡ್ಡ MA BA ಎಲ್ಲ ನೋಡ್ಬೇಕು ಜಗದ್ಗುರುಗಳನ್ನ. ದೊಡ್ಡ ದೊಡ್ಡ ಶಾಲೆ ಕಲಿತ ದೊಡ್ಡ ದೊಡ್ಡ ವೇದಾಂತಗಳನ್ನ ಹೇಳ್ತಾರ. ಆದ್ರ ನಮ್ಮ ಗುರುಗಳು ಯಾರು ನಾವೇನು ಬಹಳ PhD MA ಆದವ್ರಲ್ಲ. ಯಾಕಂತ ಕೇಳಿದ್ರೆ ಗುರುವಿನ ಆಶೀರ್ವಾದ ಬಹಳ ದೊಡ್ಡದಾಗಿತ್ತು ನಮ್ಮ ಅಪ್ಪವ್ರದ್ದು. ನಮ್ಮ ಅಪ್ಪ ಅವ್ರು ನಮ್ಗೆಲ್ಲರಿಗೂ ಏನಂತ ಹೇಳ್ಯಾರಂದ್ರ, ದೊಡ್ಡ ದೊಡ್ಡ ಮಠಗಳಿಲ್ಲ, ದೊಡ್ಡ ಆಸ್ತಿ ಇಲ್ಲ, ದೊಡ್ಡ ಬಂಗ್ಲೆ ಇಲ್ಲ, ದೊಡ್ಡ AC ಕಾರ್ ಇಲ್ಲ. ಆದ್ರ ಹಳ್ಳಿಗೆ 10 ಮಂದಿ ಭಕ್ತರನ್ನ ಇಂಥ ಜಪಯಜ್ಞ ಮಾಡುವ ಸಮಯ ಬಂದು ನಿಂತು ಮಾಡುವಂತ ಶಕ್ತಿ ಕೊಟ್ಟವ್ರು ಜಗದ್ಗುರು ಶ್ರದ್ಧಾನಂದಪ್ಪ ಅವರು. ಅಂತ ಶಕ್ತಿಯನ್ನ ಕೊಟ್ಟಾರ. ಇದಕ್ಕಿಂತ ಯಾವುದು ವೇದ ಪ್ರಿಯನಲ್ಲ, ನಾದ ಪ್ರಿಯನಲ್ಲ, ಭಕ್ತಿ ಪ್ರಿಯ ಅಂದ್ರ ಕರೆಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವನ್ನು ನಿತ್ತಡೆವಲ್ಲೆ ಅಂದ್ರು ಬಸವಣ್ಣವರು. ಯಾವುದೂ ಬೇಡಪ್ಪ, ಸದಾ ಕಾಲ ಹೆಂಗ ನಿನ್ನ ಶರೀರದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿಲ್ಲ, ಅದ ಪ್ರೀತಿಯನ್ನ ಅದ ಭಕ್ತಿಯನ್ನ ಒಂದು ಸದ್ಗುರುವಿನ ಮೇಲೆ ಇಟ್ಟಿ ಅಂದ್ರ ಅದು ಏನಾಗ್ತದ ಅಂತ ಕೇಳಿದ್ರ ಪರಮಾನಂದ ಪ್ರಾಪ್ತಿ ಸುಖ ಆಗ್ತದಪ್ಪ. ಅಂತ ಇಂಥ ವಿಷಯದ ಮೇಲೆ ಇಡಬೇಡ ಅಂತ ಇವತ್ತಿನ ವಿಷಯವನ್ನ ಹೇಳ್ಯಾರ. ಅದಕ್ಕೆ ನಾವು ನೀವೆಲ್ಲರೂ ಕೂಡಿ ಇನ್ನೇನು ಬಹುತ್ ಗೈ ತೋಡಿ ರಹಿ, ಇನ್ನೇನು ಬಹಳ ದಿನ ಉಳಿದಿಲ್ಲ. ಏನಂತ ಕೇಳಿದ್ರೆ ಒಂದಿನ ಪುರಿ ಆತ್ರಿ, ಒಂದಿನ ಬಜ್ಜಿ ಆತ್ರಿ, ನಾಷ್ಟ ಆತ್ರಿ, ಅದು ಆತ್ರಿ, ಇದು ಆತ್ರಿ, ಉದುರ್ ಚದ್ದ ಬರೀ ಇದ್ನ ಹೇಳ್ಬೇಡ್ರಿ. ಹೆಂಗ ಅಂತ ಕೇಳಿದ್ರೆ ಸದಾ ಕಾಲ ಬಂದು ಜಗದ್ಗುರು ಪೂರ್ಣಾನಂದ ಅಪ್ಪತ್ತವರು ಮಠ ಮಾಡ್ಯಾರಲ್ಲ, ಸದಾಕ ನೆನೆಯುವುದು ಅನುದಿನ ಉದಯ ಕಾಲ ಎಚ್ಚರಿಕೆಯೋಳು ಅಂತ ಹೇಳ್ಯಾರ. ನಾವು ಬಂದು ಏನಂತ ಕೇಳಿದ್ರ ಈ ತಿಂಗಳ ದಿನನ ಏನ್ ಮಾಡ್ಬೇಕು, ಇದನ್ನಷ್ಟ ಮಾಡಿ ಹೋಗ್ಬಾರ್ದು. ಇಲ್ಲಿ ಭಗವಂತ ಯಾವಾಗ ಇಲ್ಲಿ ನೆಲವನ್ನು ಸುಕ್ಷೇತ್ರ ಮಾಡ್ಯಾನ, ಜಗದ್ಗುರು ಪೂರ್ಣಾನಂದಪ್ಪ, ಶ್ರದ್ಧಾನಂದಪ್ಪ, ಅಭಿನವ ಶಿವಾನಂದಪ್ಪ ಇಲ್ಲೆಲ್ಲ ಮಾಡ್ಯಾರಲ್ಲ, ಬಂದು ದಿನನಿತ್ಯದಲ್ಲಿ ಹೆಂಗ ನಿಮ್ಮ ಮನೆ ಮೇಲೆ, ನಿಮ್ಮ ಹೆಂಡ್ರ ಮೇಲೆ, ನಿಮ್ಮ ಗಂಡಂದ್ರ ಮೇಲೆ, ಮಕ್ಕಳ ಮೇಲೆ ಹೆಂಗ ಪ್ರೀತಿ ಇಟ್ಟಲ್ಲ, ಆ ಪ್ರೀತಿಯನ್ನ ಮಠದ ಮೇಲೆ, ಗುರುವಿನ ಮೇಲೆ ಇಟ್ಟು ಸದಾ ಕಾಲ ನೀವು ಮಾಡ್ತಾ ಇದ್ರಿ ಅಂದ್ರ ಅದಕ್ಕೆ ನಿಜಗುಣರೇನು ಎಂತೊಲಿವನು ತನಗಿನ್ನ ಎಂತೊಲಿವನು ಕರುಣಪ್ರೇದ ದೋಷ ಮೀರಿ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಎಂತೊಲಿವನು. ಭಗವಂತ ಒಲಿಬೇಕಾಗಿತ್ತಂದ್ರ ಬಂಗಾರ ಕೊಟ್ರ ಒಲೆಯಂಗಿಲ್ಲ, ರೊಕ್ಕ ಕೊಟ್ರ ಒಲೆಯಂಗಿಲ್ಲ, ಏನಾರು ವಸ್ತುಗಳನ್ನು ಕೊಟ್ರ ಒಲೆಯಂಗ. ಭಕ್ತಿಗೆ ಭಗವಂತ ಸೇವಕ ಮೆಚ್ಚಿ ಒಲೆಯ ಯಾರಾದ್ರ ಜಗದ್ಗುರು ಶ್ರದ್ಧಾನಂದಪ್ಪ, ಪೂರ್ಣಾನಂದಪ್ಪ ಅಂತ ಭಗವಂತನ ಒಲಿಸಿಕೊಂಡಾರ. ಅದಕ್ಕೆ ನಾವು ನೀವೆಲ್ಲರೂ ಕೂಡಿ ಅಂತ ಒಂದ ಭಕ್ತಿಗೆ ಪಾತ್ರರಾಗಿ ಅಂತ ನಮ್ಮ ಶರೀರ ಮೇಲೆ ಹೆಂಗ ಭಕ್ತಿಯನ್ನು ಇಟ್ಕೋತಿಲ್ಲ, ಗುರುವಿನ ಮೇಲೂ ಕೂಡ ಅಂತ ಸದಾ ಕಾಲ ಇಟ್ಟು ನಾವು ನೀವೆಲ್ಲರೂ ಗುರುವಿನ ಮಾರ್ಗದಲ್ಲಿ ನಡೆದ ಪರಮಾನಂದ ಪ್ರಾಪ್ತಿಸುತ್ತ ನಮಗೆ ಆಗ್ತದಂತ ಹೇಳುತ್ತಾ ನನ್ನ ಹೇಳುವ ಸದ್ಗುಣ